ನೋಡಿ, ವರದಿಯಲ್ಲಿ ನೀವು ಗಮನಿಸ್ತಾ ಇದ್ರಿ, ಲಕ್ಷ್ಮಣ ಸವದಿ ಅವರ ನಿರೀಕ್ಷೆ ಯಾವ ರೀತಿ ಇದೆ, ಅವರ ಲೆಕ್ಕಾಚಾರ ಯಾವ ರೀತಿ ಇದೆ ಅಂತ ಹೇಳಿ. ಬಹುಶಃ ಲಕ್ಷ್ಮಣ ಸವದಿ ಅವರ ನಿರೀಕ್ಷೆ ಬರೀ ಮಂತ್ರಿ ಸ್ಥಾನ ಅಲ್ಲ, ಕೊಟ್ಟ ಮಾತಿನಂತೆ ಕೈ ಪಕ್ಷ ನಡೆದುಕೋಬೇಕು. ನಡೆದುಕೊಳ್ಳಿಲ್ಲ ಅಂತಂದ್ರೆ ಬೇರೆ ದಾರಿಗಳು ಉಂಟು. ಮಾತಿನ ಪ್ರಕಾರ ಸೌದಿಗೆ ಸಹಕಾರ ಖಾತೆಯನ್ನೇ ಕೊಡಬೇಕು. ಅದು ಕೊಡಲಿಲ್ಲ ಅಂದ್ರೆ ಬೇರೆ ರೀತಿಯ ಅವಕಾಶಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಸರ್ಕಾರ ಸಹಕಾರವನ್ನ ಕೊಟ್ರೆ ಕೈಗೂ ಸಿಗಲಿದೆ ಸೌದಿ ಸಹಕಾರ. ಇಲ್ಲ ಅಂತಂದ್ರೆ ನಮ್ ಸಹಕಾರ ಎಲ್ಲಿ ಸಿಗುತ್ತೆ ಅಲ್ಲಿ ನೋಡ್ಕೊಂಡು ನಾವು ಹೋಗ್ತೀವಿ ಅನ್ನೋ ಲೆಕ್ಕಾಚಾರ. ಹಾಗಿದ್ರೆ ಸಹಕಾರ ಕೊಡದೇ ಇದ್ರೆ ಸೌದಿಯವರು ಕೂಡ ಅಸಹಕಾರವನ್ನ ವ್ಯಕ್ತಪಡಿಸ್ತಾರ. ಆ ಅಸಹಕಾರವನ್ನ ವ್ಯಕ್ತಪಡಿಸೋದ್ರ ಅರ್ಥ ಏನು? ಬೇರೆ ಕಡೆ ದಾರಿ ಹುಡುಕೋತಾರ ಅನ್ನುವಂತ ಪ್ರಶ್ನೆ ಇದೆ. ಆ ರೀತಿ ಆಗೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಹಾಗಿದ್ರೆ ಈ ಒಳನೋಟದ ಒಳಸುಳಿ ಏನ್ ಹೇಳುತ್ತೆ? ಗುಸುಗುಸು ಗೋವಿಂದಣ್ಣ ಈ ವಿಚಾರವಾಗಿ ಏನ್ ಸುದ್ದಿಗಳನ್ನ ಹೊತ್ಕೊಂಡು ಬಂದಿದ್ದಾನೆ ಅನ್ನೋದ್ರ ಬಗ್ಗೆ ರೆಡಿಯಾಗಿ ಕೂತಿದ್ದಾರೆ. ಗುಸುಗುಸು ಗೋವಿಂದಣ್ಣವರ ಪರಮ ಮಿತ್ರ ನನ್ನ ಕೊಲೀಗ್ ವೀರೇಂದ್ರ ಉಪ್ಪುಂದ. ವೀರೇಂದ್ರ, ಬಹುಶಃ ಇವತ್ತು ನನಗನ್ಸುತ್ತೆ ಈ ಯಾವ ಮೂಲ ಮತ್ತೊಂದು ಮಗದೊಂದು ನಿಮ್ ಗುಸುಗುಸು ಗೋವಿಂದನ ವಿಚಾರನೆ ಬೇಡ. ಇವತ್ತು ಮೂಲ ಪಕ್ಕಕ್ಕಿಟ್ಟು ಇವತ್ತು ನಾನೇ ವಿಶ್ಲೇಷಣೆ ಮಾಡ್ತೀನಿ, ಕೇಳ್ಬಿಡಿ. ಅಲ್ಲ, ನೀವಿಷ್ಟು ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ರಿ ಅಂದ್ಮೇಲೆ ನಂಗೂ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಪಾಟೀಲ್ರ. ಯಾಕಂದ್ರೆ ಆಯ್ತು, ಇವತ್ತು ಗುಸುಗುಸು ಗೋವಿಂದಣ್ಣವ್ರ ಸುದ್ದಿನೇ ಬೇಡ. ಇವತ್ತೇನಿದ್ರು ಪಾಟೀಲ್ರ ಸುದ್ದಿ, ಪಾಟೀಲ್ ವಿಶ್ಲೇಷಣೆ. ಆಕ್ಚುಲಿ ಒಳನೋಟದಲ್ಲ ಅವಕಾಶ ಇಲ್ಲ, ಆದ್ರೂ ಆಗೋಗ್ಬಿಡ್ಲಿ, ನೋಡೇ ಬಿಡೋಣ. ಅದಕ್ಕೆ ಬರ್ಲಿ. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಆ ಮೂಲ ಈ ಮೂಲ, ಗುಸುಗುಸು ಗೋವಿಂದಣ್ಣ, ವೀರೇಂದ್ರಣ್ಣ, ಇದು ಯಾವ್ದು ಬೇಡ. ಇವತ್ತು ನಾನೇ ವಿಶ್ಲೇಷಣೆ ಮಾಡ್ತೀನಿ ನೋಡಿ. ನನಗನ್ಸುತ್ತೆ ಈಗ ಸದ್ಯಕ್ಕೆ ಯಾರು ಕಾಂಗ್ರೆಸ್ ಇಂದ ಬಿಜೆಪಿಗೆ ಬರಲ್ಲ. ಬಿಜೆಪಿ ಅಥವಾ ಜೆಡಿಎಸ್ ನಿಂದ ಯಾರು ಕೂಡ ಕಾಂಗ್ರೆಸ್ಗೆ ಹೋಗಲ್ಲ. ಇದನ್ನ ಖಚಿತವಾಗಿ ಹೇಳ್ತೀನಿ ನಾನು. ಹೆಂಗೆ ಅಂತ ಹೇಳಿ ನೀವು ಹೇಳ್ತಾ ಇದ್ರಲ್ಲ, ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ. ಸಂಪೂರ್ಣ ವಿವರವಾಗಿ ವಿಶ್ಲೇಷಣಾತ್ಮಕವಾಗಿ ಎಲ್ಲ ಬರ್ತಾವಾಗ್ಲಿ ಪಾಟೀಲ್ರೆ. ಯಾಕಂದ್ರೆ ಕುತೂಹಲ ಇದೆ ಇವತ್ತು ನನಗೆ, ಬರೀ ಕೇಳೋದಷ್ಟೇ ಮಾಡ್ತೀನಿ. ಹೇಳಿ ಪಾಟೀಲ್ರೆ. ಈಗ ನೋಡಿ, ನೀವು ಮತ್ತು ನಿಮ್ ಗೋವಿಂದಣ್ಣ ಏನ್ ಮಾತಾಡ್ತಿರ್ತೀರಿ? ಯಾವಾಗ್ಲೂ ರಾಜಕೀಯ ಮ್ಯಾಜಿಕ್ ಬಗ್ಗೆ ಮಾತಾಡ್ತಿರ್ತೀರಿ, ಪೊಲಿಟಿಕಲ್ ಮ್ಯಾಜಿಕ್ ಬಗ್ಗೆ ಮಾತಾಡ್ತೀರಿ. ಹೌದು. ಆದ್ರೆ ನಾನು ಇವತ್ತು ಪೊಲಿಟಿಕಲ್ ಲಾಜಿಕ್ ಬಗ್ಗೆ ಮಾತಾಡ್ತೀನಿ. ಏನದು ಲಾಜಿಕ್ ಅಂತಂದ್ರೆ, ಈಗ ನಾವು ಯಾವ ತಿಂಗಳಲ್ಲಿ ಇದೀವಿ? ಇದೀಗ ನಾವೀಗ ಮೊನ್ನೆ ಇನ್ನು ಎಂಟರ್ ಆದ್ವಲ್ಲ, ಜುಲೈಗೆ. ಜುಲೈ ತಿಂಗಳಲ್ಲಿ ಇದೀವಿ. ಎಲೆಕ್ಷನ್ ಆ ಮಾಹೋಲ್ ಸ್ಟಾರ್ಟ್ ಆಗೋದು ಯಾವಾಗ? ಅಲ್ರೆ 2028ಕ್ಕೆ ಚುನಾವಣೆ, ಏಪ್ರಿಲ್ ಮೇ ಅಲ್ಲಿ ಚುನಾವಣೆ ಆಗುತ್ತೆ. ಹೌದಾ? 5 ವರ್ಷದ ಹಿಂದೆ ಮಾರ್ಚ್ 13ನೇ ತಾರೀಕು ಅನೌನ್ಸ್ ಆಗಿತ್ತು. ಈ ಸತಿ ಮಾರ್ಚ್ 15ಕ್ಕೆ ಆಗುತ್ತೆ ಅಂತ ಅನ್ಕೊಳ್ಳಿ. ಆಯ್ತು, 2028. ಈ ಜನವರಿಯಲ್ಲಿ ಎಲೆಕ್ಷನ್ ಮಾಹೋಲ್ ಸ್ಟಾರ್ಟ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ ಇನ್ನೂ ಒಂದೂವರೆ ವರ್ಷ. ಈ ರೀತಿ ಇದ್ದಾಗ ಯಾರು ತಮ್ಮ ಪಾರ್ಟಿಯನ್ನ ಬಿಟ್ಟು ಮತ್ತೊಂದು ಪಾರ್ಟಿಗೆ ಬರ್ತಾರೆ? ಇದು ಪ್ರಶ್ನೆ ನಂಬರ್ 1. ಆಮೇಲೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಒಂದು ಇದೆಯಲ್ಲ, ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು ಅದ್ರ ಬಗ್ಗೆ. ಇವೆಲ್ಲವನ್ನ ಫೇಸ್ ಮಾಡಿ, ರಿಸೈನ್ ಮಾಡಿ, ಬೈ ಎಲೆಕ್ಷನ್ ಮಾಡಿ, ಗೆದ್ದು ಬಂದ ಮೇಲೆಯೂ ಕೂಡ ಅವರಿಗೆ ಉಳಿಯುವಂತ ಅವಧಿ ಎಷ್ಟು ಹೇಳಿ? ಏನ್ 6 ತಿಂಗಳು ಉಳಿಬಹುದು ಕಡೆಗೆ. ಅಷ್ಟೆಲ್ಲ ಸರ್ಕಸ್ ಮಾಡಿ ಒಂದು 6 ರಿಂದ 8 ತಿಂಗಳಿಗೆ MLA ಆಗೋದಕ್ಕೆ ಪಾರ್ಟಿ ಚೇಂಜ್ ಮಾಡಿ ಇಷ್ಟೆಲ್ಲ ಹರಸಾಹಸ ಆಗತ್ತಾ? ನನಗೇನು ಆಗಲ್ಲ ಅಂತ ಅನ್ಸತ್ತಪ್ಪ. ಅಲ್ಲ, ನಿಮ್ಮ ಪಾಯಿಂಟ್ ಲಾಜಿಕ್ ಸರಿ ಇದೆ. ಆದ್ರೆ ರಾಜಕಾರಣದಲ್ಲಿ ನೀವು ಹೇಳಿದ್ರಲ್ಲ ಮ್ಯಾಜಿಕ್ ಬಗ್ಗೆನೇ ಮಾತಾಡ್ತೀವಿ ಅಂತ. ಆದ್ರೆ ಇವತ್ತು ನಾವು ಈಗಲೇ ಬರ್ತಾರೆ ಅಂತ ಎಲ್ಲೂ ಹೇಳಿಲ್ಲ ಪಾಟೀಲ್ರೆ. ಇವಾಗ್ಲೇ ಬರ್ತಾರೆ ಅಂತ ಇಲ್ಲ. ಅದ್ರಲ್ಲಿ ನೀವು ನೋಡಿದ್ರಲ್ಲ ಸ್ಟೋರಿಯಲ್ಲಿ, ಈಗಲೇ ಬರ್ತಾರೆ ಅಂತ ಇಲ್ಲ. ಆದ್ರೆ ನೀವು ಹೇಳಿದಾಗೆ ಲಾಜಿಕಲಿ ಸರಿಯಾಗೇ ಇದೆ ಪಾಟೀಲ್ರೆ. ಬಟ್ ನಾನು ಇನ್ನೂ ಒಂದು ವಿಚಾರ ಅಲ್ಲಗಳೆಂಗಿಲ್ಲ ವೀರೇಂದ್ರ ಅವರು. ಆಗ್ಬೋದು ಈ ವಿಚಾರ, ಈಗ ನೀವು ಪ್ರಸ್ತಾಪ ಮಾಡ್ತಾ ಇರುವಂತ ವಿಚಾರ ಆಗ್ಬಹುದು ಖಂಡಿತವಾಗಿಯೂ, ಬಟ್ ನಾಟ್ ನಾವ್. ಜನವರಿ ನಂತರ ಆಗ್ಬೋದು. 2028 ಜನವರಿ ನಂತರ. ಅದೇ 2028 ಜನವರಿ. ಸರಿ ಇದೆ. ಯಾಕಂದ್ರೆ ನೋಡಿ, ರಾಜಕಾರಣ ಆಗದೆ ಹಂಗೆ. ನೀವು ಯಾವಾಗಾದ್ರೂ ನೋಡಿ, ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ಪಾಟೀಲ್ರೆ? ಎಷ್ಟರ ಮಟ್ಟಿಗೆ ಹೋಗ್ತಾರೆ ಅಂದ್ರೆ, ಆ ಪಾರ್ಟಿಯವರೇ ನಮ್ಮನ್ನು ಉಚ್ಚಾಟನೆ ಮಾಡ್ಲಿ ಅಂತ ಕೂಡ ಕಾಯ್ತಾರೆ. ಇದು ಆಗಿದೆ ನಿಮ್ಗೆ ಇತಿಹಾಸದಲ್ಲಿ ತೆಗೆದು ನೋಡಿ. ಬಹಳಷ್ಟು ಜನಕ್ಕೆ ಎಸ್ ಟಿ ಸೋಮಶೇಖರ್, ಈಗ ಯತ್ನಾಳು, ಅರೇಬೈ ಶಿವರಾಮಯ್ಯ ಎಲ್ಲ ಹೋದ್ರಲ್ಲ, ಆ ರೀತಿ ಈಗ ಮೊನ್ನೆ ಒಬ್ರು ಹೇಳ್ತಿದ್ರಲ್ಲ, ಹನ್ನೂರು ಮಂಜುನಾಥ್ ಆಕ್ಷನ್ ತಗೊಳ್ಳಿ ಅಂತ ಹೇಳಿ, ಹಂಗೆ ಉಚ್ಚಾಟನೆ ಮಾಡ್ಲಿ ಅಂತಾನು ಕಾಯ್ತಾರೆ ಪಾಟೀಲ್ರೆ. ಕರೆಕ್ಟ್. ಈ 17 ಜನ ಎಲ್ಲ ಹೋದವರು ಮಂತ್ರಿ ಆಗ್ಬೇಕು ಅಂತ ಹೋದ್ರು. ಅದ್ರ ಒಂದು 3 ಜನರನ್ನ ಇಬ್ರು ಅನ್ಕೋತೀನಿ ಅಂತವ್ರನ್ನ ಸೋತ್ರು ಬಿಟ್ರೆ, ಎಲ್ಲರೂ ಕೂಡ ಗೆದ್ರು. ಆಮೇಲೆ ಮಂತ್ರಿನೂ ಆದ್ರು ಅವ್ರು ಅನ್ಕೊಂಡಂಗೆ. ಹೌದು. ಎಷ್ಟ್ ಜನ ಮಂತ್ರಿ ಆದ್ರು. ಆಮೇಲೆ ಮೋರೆವರ್ ಈಗ ಪರಿಸ್ಥಿತಿ ಹಂಗಿಲ್ಲ ವೀರೇಂದ್ರ, ಆ ರೀತಿ ಪರಿಸ್ಥಿತಿ ಇಲ್ಲ ಈಗ. ಹೌದು, ಸರಿ ಇದೆ. ಯಾಕಂದ್ರೆ ಈಗಲೇ ಯಾರು ಹೋಗೋದಿಲ್ಲ ಪಾಟೀಲ್ರೆ. ಹೋಗೋದಾಗಿದ್ರೆ
ಈಗ ಮೊನ್ನೆ ಹಂಗೇನಾದ್ರು ಜಂಪ್ ಮಾಡೋದೇ ಆಗಿದೆ. ಮೊನ್ನೆ ರಾಜ್ಯಸಭೆ ಆಮೇಲೆ ಪರಿಷತ್ ಎಲೆಕ್ಷನ್ ಆಗಿತ್ತಲ್ಲ, ಅವಾಗಲೇ ಮಾಡ್ತಿದ್ರು ಅಂತಲೇ ವಿಧಾನಸೌಧ ಕಾರಿಡಾರ್ ಅಲ್ಲೇ ಕೇಳಿ ಬರ್ತಾ ಇತ್ತು. ಅವಾಗ ಮಾಡಿಲ್ಲ ಅಂದ್ರೆ ಇನ್ನು 2028 ಕಾಯ್ತಾರೆ. ಅಂದ್ರೆ ಲಾಸ್ಟ್ 3 ತಿಂಗಳಿದೆಯಲ್ಲ ಪಾಟೀಲ್ರೆ, ಆ ಸಮಯ ಎಲ್ಲ ಈ ಜಂಪಿಂಗ್ ಸ್ಟಾರ್ಗಳು ಪಿಕ್ಚರಿಗೆ ಬರೋದು ಅವಾಗ್ಲೇ ನಿಮ್ಗೆ. ಇವಾಗೆಲ್ಲ ನಿಮ್ಗೆ ತೆರೆಮರೆಯಲ್ಲೇ ಕಾಣಿಸ್ತಾ ಇರುತ್ತೆ. ಮತ್ತೆ ಈಗ ಹೋದ್ರೆ ಏನ್ ಲಾಭನೂ ಇಲ್ವಲ್ಲ. ಈಗ ಹೋಗಿ ಅಪೋಸಿಷನ್ ಹೋಗಿ ಏನ್ ಮಾಡ್ತಾರೆ ಹೇಳಿ ಅಲ್ವಾ? ಮತ್ತೆ ಹೇಳ್ತೀನಿ ಕೇಳಿ, ಈಗ ಈ ಕಡೆಯಿಂದ ಆ ಕಡೆ ಹೋಗೋರು ಇದ್ದಾರೆ, ಆ ಕಡೆಯಿಂದ ಈ ಕಡೆ ಬರೋರು ಇದ್ದಾರೆ. ಆದ್ರೆ ಎಲ್ರೂ ಕೂಡ 28ರವರೆಗೂ ಕಾಯ್ತಾರೆ. ಅದ್ರಲ್ಲಿ ಯಾವ ಡೌಟು ಇಲ್ಲ ಪಾಟೀಲ್ರೆ. ಸದ್ಯಕ್ಕೆ ಈ ವಿಚಾರವನ್ನ ಅವ್ರು ಹೇಳ್ತಾ ಇರೋದು ಯಾವ ರೀತಿ ಅಂತಂದ್ರೆ ಯಾರಿಗೂ ಹೇಳಬೇಡಿ ಅಂತ ಹೇಳಿ. ನಾವು ಯಾರಿಗೂ ಹೇಳ್ತಾ ಇಲ್ಲ, ನಮ್ಮ ವೀಕ್ಷಕರಿಗಷ್ಟೇ ಹೇಳ್ತಾ ಇದ್ದೀವಿ. ವೀಕ್ಷಕರಿಗೆ ಹೇಳಬೇಡಿ ಅಂತ. ಅಲ್ಲ, ಎಷ್ಟು ಮಜವಾಗಿತ್ತು ಅಂದ್ರೆ ಪಾಟೀಲ್ರೆ, ಇದು ಬಾರಿ ಮಜಾ ಇದೆ. ಇದು ಸಿಟಿ ರವಿ ನಿನ್ನೆ ಮೀಡಿಯಾಗೆ ಎಲ್ಲಾ ಚಾನಲ್ ಬೈಟ್ ಕೊಡ್ತಾ ಇರೋದು. ಅವ್ರು ಹೇಳಿದ್ದೇನು ಗೊತ್ತಾ, ಇದು ಲಕ್ಷ್ಮಣ ಸವದಿ ಅವರು ಬಿಜೆಪಿಗೆ ಬರ್ತಾರೆ, ಆ ಸೀಕ್ರೆಟ್ ನ ಯಾರಿಗೂ ರಿವೀಲ್ ಮಾಡಬೇಡಿ ಅಂತ. ಅನಂತ್ ನಾಗ್ ಅವ್ರದ್ದು ಫಿಲಂ ಇದೆಯಲ್ಲ, ಯಾರಿಗೂ ಹೇಳ್ಬೇಡಿ ಅಂತ ಹೇಳಿ, ಆ ಕತೆ ಆಯ್ತಿದ್ದು. ಮೀಡಿಯಾ ಮುಂದ್ ಬಂದು ಯಾರಿಗೂ ಹೇಳ್ಬೇಡಿ ಅಂತ. ಹೌದು. ಈಗ ನಾವು ಅಷ್ಟೇ, ನಾವು ನೀವು ಮಾತಾಡಿದೀವಲ್ಲ, ಇದನ್ನ ಯಾರಿಗೂ ಹೇಳೋದ್ ಬೇಡ, ಹಂಗೆ ಗುಟ್ಟಾಗೆ ಇದ್ ಬಿಡ್ಲಿ ಪಾಟೀಲ್ರೆ. ಆಯ್ತು, ನೆಕ್ಸ್ಟ್ ಸ್ಟೋರಿ ಹೋಗೋಣ. ಆಗ್ಲಿ.